ಸೊ ಇನ್ನು ಕೊಪ್ಪಳದಲ್ಲಿ ಮೂರು ಜನ ಫೈಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಯಾರಿಗೆ ದಕ್ಕತ್ತೆ? ರಾಘವೇಂದ್ರ ಹಿಟ್ನಾಳ್, ಶಿವರಾಜ್ ತಂಗಡಗಿ, ಬಸವರಾಜ ರಾಯರೆಡ್ಡಿ. ರಾಘವೇಂದ್ರ ಹಿಟ್ನಾಳ್ ಮತ್ತು ಬಸವರಾಜ ರಾಯರೆಡ್ಡಿ ಇಬ್ಬರೂ ಕೂಡ ಸಿದ್ದರಾಮಯ್ಯನವರ ಪರಮಾಪ್ತರು. ಇನ್ನು ತಂಗಡಗಿ ಬಹಳ ಅದೃಷ್ಟವಂತ ರಾಜಕಾರಣಿಗಳಲ್ಲಿ ಶಿವರಾಜ್ ತಂಗಡಗಿ ಕೂಡ ಒಬ್ಬರು. ನಿರಂತರವಾಗಿ ಅವರು ಮಂತ್ರಿ ಆಗ್ತಾನೇ ಇದ್ದಾರೆ ತಂಗಡಗಿ. ಈ ಬಾರಿನೂ ಕೂಡ ಇನ್ನು ಮೊದಲ ಹಂತದಲ್ಲಿ ಆಗಿಲ್ಲ, ಎರಡನೇ ಹಂತದಲ್ಲಿ ಆಗೇ ಆಗುತ್ತೆ ಅನ್ನುವಂಥ ವಿಶ್ವಾಸ ಶಿವರಾಜ್ ತಂಗಡಗಿಯವರದ್ದು. ಬೋವಿ ಸಮುದಾಯದ ಅಡಿನಲ್ಲಿ ಈ ನಾನೇ ಇರೋದು ಹಿರಿಯ ನಾಯಕ, ನನ್ನನ್ನೇ ಕನ್ಸಿಡರ್ ಮಾಡಿ ಅನ್ನುವಂಥದ್ದು ತಂಗಡಗಿಯವರ ಡಿಮ್ಯಾಂಡು. ಬರೀ ಅವ್ರಿಗೆ ಅವಕಾಶ ಕೊಟ್ಟರಂಗೆ ನಮಗೂ ಕೊಡಿ, ನಾವು ಕೂಡ ಹಿಂದೆ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿರುವಂಥವರು ಅಂತಾರೆ ಬಸವರಾಜ ರಾಯರೆಡ್ಡಿ. ಇನ್ನು ಹಿಟ್ನಾಳ್ ಸಿದ್ದರಾಮಯ್ಯನವ್ರನ್ನೇ ನಂಬ್ಕೊಂಡಿದ್ದಾರೆ, ಸಿದ್ದರಾಮಯ್ಯನವ್ರನ್ನೇ ನೆಚ್ಕೊಂಡಿದ್ದಾರೆ. ಇನ್ನು ಖರ್ಗೆ ಮುಖಾಂತರ ಹಿಂಗಾದರೂ ಮಾಡಿ ಇದನ್ನು ಗಿಟ್ಟಿಸ್ಕೊಳ್ಳೇಬೇಕು ಮಂತ್ರಿ ಪಟ್ಟವನ್ನು ಅಂತ ರಾಯರೆಡ್ಡಿ ಕಸರತ್ತು ಮಾಡ್ತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷ ಯಾರಿಗಿದೆಯೋ ಅವ್ರಿಗೆ ದಕ್ಕಬಹುದು. ಸೊ ಇದು ಸಂಗತಿ. ಒಂದು ಹಂತ ತನಕ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆದಿದೆ, ಶಾಂತವಾಗಿ ನಡೆದಿದೆ. ಈಗ ನಿಭಾಯಿಸುವಂಥದ್ದು ಇದೆಲ್ಲ ಅದೊಂದು ದೊಡ್ಡ ಚಾಲೆಂಜ್. ಹೀಗಾಗಿಯೇ ಸಚಿವಾಕಾಂಕ್ಷಿಗಳು ಯಾರ್ಯಾರು ನಾವು ತೋರಿಸ್ತಾ ಇದ್ದೀವಿ. ಈ ಬಿ ನಾಗೇಂದ್ರ ಹೆಸರು, ಬಿ ನಾಗೇಂದ್ರ ಮೇಲೆ ಇನ್ನೂ ಕೂಡ ಕೇಸ್ ನಡೀತಾ ಇದೆ. ಇಂಥ ಸಂದರ್ಭದಲ್ಲೂ ಕನ್ಸಿಡರ್ ಮಾಡ್ತಾರಲ್ಲ ಗೊತ್ತಿಲ್ಲ. ನಾರಾ ಭರತ್ ರೆಡ್ಡಿ ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಇನ್ನು ವಿಜಯಾನಂದ ಕಾಶ್ಯಪ್ನವರು ಹುನಗುಂದ ಶಾಸಕರು ನಮ್ಮನ್ನು ಕನ್ಸಿಡರ್ ಮಾಡಲೇಬೇಕು ಅಂತ ಅವರು ಕಾಯ್ತಾ ಇದ್ದಾರೆ. ಇನ್ನು ಕಂಪ್ಲಿ ಗಣೇಶ್ ಅವರು ಕೂಡ ಈ ಪಟ್ಟಿನಲ್ಲಿದ್ದಾರೆ. ಲಕ್ಷ್ಮಣ ಸವದಿ ಬಹಳಷ್ಟು ಕನವರಿಕೆಗಳಿಂದ ಅವರು BJP ಬಿಟ್ಟು ಬಂದರು. ನನಗೆ ಸ್ಥಾನಮಾನ ಸಿಗಲ್ಲ, ನನಗಲ್ಲಿ ಟಿಕೆಟ್ ಸಿಗಲ್ಲ ಮುಂದಿನ ದಿನಗಳಲ್ಲಿ ಅಂತ. ಇನ್ನು ದರ್ಶನಾಪುರ್ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿ ಶಿವಣ್ಣ, ಆನೇಕಲ್ ಶಾಸಕರು. ಈ ರೀತಿ ಬಹಳಷ್ಟು ಜನ ಟ್ರೈ ಮಾಡ್ತಾ ಇದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನೋಡ್ತಾ ಇದ್ದೀವಿ ದೆಹಲಿನಲ್ಲಿ ಕಸರತ್ತುಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ, ಲಾಬಿಗಳು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇವೆ. ಯಾರ್ಯಾರನ್ನ ಹಿಡಿದು ಹೆಂಗಾರೆ ಮಾಡಿ ಈ ರೀತಿ ಅವಕಾಶವನ್ನು ಪಡೆಯಲೇಬೇಕು ಅಂತ ನಾಯಕರು ಕಾಯ್ತಾ ಇದ್ದಾರೆ. ಅತ್ಯಂತ ಸಹಜವಾಗಿಯೇ. ಯಾಕಂದರೆ ಇರೋದು 1.5-2 ವರ್ಷ. ಇಂಥ ಸಂದರ್ಭದಲ್ಲಿ ಮಂತ್ರಿಗಳಾಗಲೇಬೇಕು ಅನ್ನುವಂಥದ್ದು ತೀರಾ 3 ಸರಿ 4 ಸರಿ 5 ಸರಿ 6 ಸರಿ ಗೆದ್ದಿರುವಂಥವ್ರು ಎಲ್ಲರೂ ಕೂಡ ಇದ್ದಾರೆ. ಹೀಗಾಗಿ ನಮ್ಮನ್ನು ಕನ್ಸಿಡರ್ ಮಾಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಅದೊಂದು ದೊಡ್ಡ ತಲೆಬಿಸಿ. ಜೊತೆಗೆ ಏನಂದರೆ ಯಾರ ಒಲವು ನಿಲುವು ನಾಯಕರದ್ದು ಯಾರ ಕಡೆಗಿದೆಯೋ ಅವ್ರಿಗೇ ಅವಕಾಶಗಳು ಜಾಸ್ತಿ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಎಕ್ಸಾಂಪಲ್ ಕೊಪ್ಪಳ ಜಿಲ್ಲೆ. ಸೊ ಈ ರೀತಿ ಈ ಬಹಳಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ. ಪ್ರಸನ್ನ, ಏನಂತೀರಿ? ಹೌದು ರಂಗನಾಥ್, ಇದೀಗ ದೆಹಲಿಯಲ್ಲಿ ನಡೀತಾ ಇರುವಂತಹ ಲೆಕ್ಕಾಚಾರಗಳೆಲ್ಲವೂ ಕೂಡ ಯಾರಿಗೆ ಶುಭ ಗಳಿಗೆಯನ್ನು ತರುತ್ತೆ, ಯಾರಿಗೆ ಶುಭ ಸಂದರ್ಭವನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಮತ್ತು BK ಹರಿಪ್ರಸಾದ್ ಅವರು ಯಾವಾಗ ದೆಹಲಿಗೆ ಹೊರಟರು ಆಗ ಸಚಿವಾಕಾಂಕ್ಷಿಗಳೆಲ್ಲರೂ ಕೂಡ ಬಹುತೇಕ ದೆಹಲಿ ಕಡೆ ಮುಖವನ್ನ ಮಾಡಿದ್ದಾರೆ. ಅದರಲ್ಲಿ ಹಿರಿಯರಿದ್ದಾರೆ ಅನ್ನುವಂಥದ್ದು ಬಹಳ ಕುತೂಹಲದ ವಿಷಯ, ಹೊಸಬರಿದ್ದಾರೆ ಅನ್ನುವಂಥದ್ದು ಗಂಭೀರವಾದಂಥ ವಿಷಯ. ಮತ್ತು 3ರಿಂದ 5 ಬಾರಿ ಗೆದ್ದಂಥವ್ರು, ತಮಗೆ ಇನ್ನೂ ಕೂಡ ಒಂದೇ ಒಂದು ಬಾರಿಯೂ ಕೂಡ ಸಚಿವ ಸ್ಥಾನದ ಅವಕಾಶ ಸಿಕ್ಕಿಲ್ಲ ಅನ್ನುವಂಥವರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ. ಜೊತೆಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದಂತ ಕಾರಣಕ್ಕೋಸ್ಕರ ತಾವು ಸಂಪುಟಕ್ಕೆ ಸೇರ್ಕೊಳ್ಬೇಕು ಅಂತ ಹೇಳಿ ಮತ್ತು ಅವರ ತಮಗೆ ಆಪ್ತರು ಅನ್ನುವಂತ ಕಾರಣಕ್ಕೋಸ್ಕರ ತಮಗೆ ಅವಕಾಶ ಸಿಗಬಹುದು ಅನ್ನುವಂತ ಲೆಕ್ಕಾಚಾರವನ್ನು ಹಾಕೊಂಡು ಒಂದಷ್ಟು ಮಂದಿ ದೆಹಲಿಯ ಕಡೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಸಹಜವಾಗಿ ಸಿದ್ದರಾಮಯ್ಯನವರು ಕೂಡ ಈ ಹಿಂದೆ ತಮ್ಮ ಜೊತೆಗೆ ಕೆಲಸ ಮಾಡಿದ್ದಾರೆ. ಅಂತವರಲ್ಲಿ ಕೆಲವೊಂದಿಷ್ಟು ಮಂದಿಗೆ ಮತ್ತೆಯೂ ಕೂಡ ಅವಕಾಶವನ್ನು ಕೊಡಿಸಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರ ಪ್ರಯತ್ನ ಇದೆ. ಅವರ ಅಭಿಪ್ರಾಯವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಗಳೆಯೋದಿಲ್ಲ. ಈ ಪಟ್ಟಿಯಲ್ಲಿ ಯಾರಿರ್ತಾರೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಈಗಾಗಲೇ 13 ಮಂದಿ ಸಚಿವರಿಗೆ ಅವಕಾಶವನ್ನ ಕೊಟ್ಟಾಗಿದೆ. ಹೀಗಾಗಿ ಬಾಕಿ ಉಳಿದಿರುವಂತದ್ದು ಕೇವಲ 20 ಸ್ಥಾನಗಳು. ಆ 20 ಸ್ಥಾನಗಳ ಪೈಕಿ ಕೆಲವೊಂದು ಇಲಾಖೆಗಳನ್ನ ಮರ್ಜ್ ಮಾಡೋದಕ್ಕೂ ಕೂಡ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಈ ರೀತಿಯ 20 ಸ್ಥಾನಗಳ ಪೈಕಿಯಲ್ಲಿ ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಅಂದ್ರೆ ಹಳಬರಿಗೆ ಅವಕಾಶ ಸಾಧ್ಯತೆ ತುಂಬಾ ಕಡಿಮೆ ಆಗಿರುತ್ತೆ. ಹೀಗಾಗಿ ಒಂದಷ್ಟು ಕ್ರೈಟೀರಿಯಾಗಳನ್ನ ಇಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡದಂತೆ ಕಾಣಿಸ್ತಾ ಇದೆ. ಇಷ್ಟು ದಿನಗಳ ಕಾಲ ಸಿದ್ದರಾಮಯ್ಯನವರ ಆಡಳಿತ ವೈಖರಿ ಬೇರೆ ರೀತಿಯತ್ತು ಮತ್ತು ಚುನಾವಣೆಗಳು ಎದುರಾಗ್ತಾ ಇರಲಿಲ್ಲ. ಆದ್ರೆ ಇದೀಗ ಇನ್ನು 1.5 ವರ್ಷದ ಬಳಿಕ ಸಹಜವಾಗಿ ಚುನಾವಣೆಯ ಮೂಡ್ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಒಂದೊಂದು ಜಿಲ್ಲೆಯ ಜವಾಬ್ದಾರಿಯನ್ನ ಸಚಿವರಾದಂತವರು ತೆಗೆದುಕೊಳ್ಬೇಕಾಗುತ್ತೆ. ಮುಂದಿನ ಚುನಾವಣೆಯನ್ನ ಗೆಲ್ಲಿಸ್ಕೊಂಡು ಬರಬೇಕಾಗುತ್ತೆ. ಇದೆಲ್ಲ ಸವಾಲುಗಳು ಇರುವಂತಹ ಹಿನ್ನೆಲೆಯಲ್ಲಿ ಯಾರಿಗೆ ಜವಾಬ್ದಾರಿ ಕೊಟ್ಟರೆ ಸೂಕ್ತ ಅನ್ನುವಂಥದ್ದನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಮಟ್ಟಿಗಿನ ಕಸರತ್ತಂತೂ ಖಂಡಿತವಾಗಿಯೂ ಕೂಡ ಇದ್ದೇ ಇದೆ. ಇದರ ಜೊತೆಗೆ ಪಕ್ಷ ಮತ್ತು ಸರ್ಕಾರ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ನಡೀತಾ ಇದ್ದಾವೆ.
ಈಗಾಗಲೇ ಸರ್ಕಾರದಲ್ಲಿ ಭಾಗ ಆಗಿದ್ದಂಥವರು, ಸಚಿವ ಸ್ಥಾನವನ್ನ ಅನುಭವಿಸಿದಂಥವರು ಪಕ್ಷದ ಕೆಲಸಕ್ಕೆ ಹೋಗ್ಲಿ, ಪಕ್ಷದ ಕೆಲಸವನ್ನ ಮಾಡಿದಂಥವರು ಸರ್ಕಾರದ ಒಂದು ಭಾಗ ಆಗಲಿ ಅನ್ನುವಂಥದ್ದು ಹಲವರಲ್ಲಿ ಇದ್ದಂಥ ಅಭಿಪ್ರಾಯ. ಈ ಅಭಿಪ್ರಾಯಕ್ಕೆ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಮನ್ನಣೆ ಕೊಡುತ್ತೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. BK ಹರಿಪ್ರಸಾದ್ ಅವರು KPC ಅಧ್ಯಕ್ಷರಾದ ಬಳಿಕ ಕಾರ್ಯಾಧ್ಯಕ್ಷರ ಬದಲಾವಣೆ, ಪದಾಧಿಕಾರಿಗಳ ಬದಲಾವಣೆ, ಒಂದಷ್ಟು ಇಡೀ KPCCಯ ಒಂದು ಹೊಸ ಪುನರ್ರಚನೆಯನ್ನು ಮಾಡಬೇಕು ಅಂತ ಹೇಳಿ ಅವರು ಕೂಡ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ. ಹೀಗಾಗಿ ಕಾರ್ಯಾಧ್ಯಕ್ಷರಾದಂಥವರು ಸಚಿವ ಸ್ಥಾನದ ಮೇಲೆ ಕಣ್ಣನ್ನು ಇಟ್ಟಿದ್ದಾರೆ. ಯಾರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತವ್ರನ್ನ ಕಾರ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿ ಪಕ್ಷ ಸಂಘಟನೆಗೆ ಅವರನ್ನ ಬಳಸ್ಕೊಳ್ಬೇಕು ಅನ್ನೋ ಬಗ್ಗೆಯೂ ಕೂಡ ಒಂದಷ್ಟು ಸಲಹೆ ಸೂಚನೆಗಳಿದಾವೆ. ಇದೆಲ್ಲವೂ ಕೂಡ ಇವತ್ತಿನ ಸಭೆಯಲ್ಲಿ ನಾಳೆ ನಾಡಿದ್ದು ಒಂದು ಅಂತಿಮ ಸ್ವರೂಪವನ್ನ ಪಡೆದುಕೊಳ್ಬಹುದು. ರಾಹುಲ್ ಗಾಂಧಿ ಅವರ ತನಕ ಈ ವಿಷಯ ಹೋಗುವಾಗ ಅಂತಿಮವಾಗಿ ಒಂದು ಫೈನಲ್ ಆದಂತ ಪಟ್ಟಿ ಅವರ ಕೈಗೆ ಮುಟ್ಟಬೇಕು. ಆಗ ಅವರು ಒಂದು ಗ್ರೀನ್ ಸಿಗ್ನಲ್ ನ ಕೊಡ್ತಾರೆ. ಬಳಿಕ ಎಲ್ಲದಕ್ಕೂ ಕೂಡ ಒಂದು ಇತಿಶ್ರೀಯನ್ನ ಹಾಡಬಹುದು. ಸದ್ಯದ ಮಟ್ಟಿಗೆ ಸಾಕಷ್ಟು ಆಕಾಂಕ್ಷಿಗಳು ದೆಹಲಿಯಲ್ಲಿ ಕೂತು ತಮ್ಮ ಶುಭಗಳಿಗೆ ಯಾವಾಗ ಬರಬಹುದು ಅಂತ ಖಂಡಿತವಾಗಿಯೂ ಕಾದು ಕುಳಿತಿದ್ದಾರೆ ರಂಗನಾಥ. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.